ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಶ್ರೀಕೃಷ್ಣ ಕ್ರಿಯೇಷನ್ಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ಈ ವರ್ಷ ಅಕ್ಷಯ ತೃತೀಯ ಯಾವ ದಿನದಂದು ಬಂದಿದೆ, ಅಕ್ಷಯ ತೃತೀಯದ ತೃತೀಯ ತಿಥಿ ಯಾವಾಗ ಆರಂಭವಾಗಿ ಯಾವಾಗ ಅಂತ್ಯಗೊಳ್ಳುತ್ತೆ, ಜೊತೆಗೆ ಚಿನ್ನವನ್ನು ಖರೀದಿ ಮಾಡೋದಕ್ಕೆ ಯಾವ ಶುಭ ಮುಹೂರ್ತ ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಜೊತೆಗೆ ಅಕ್ಷಯ ತೃತೀಯ ದಿವಸ ವಿಶೇಷವಾಗಿ ಲಕ್ಷ್ಮೀ ಪೂಜೆಯನ್ನು ಮಾಡ್ತೀವಿ. ಲಕ್ಷ್ಮೀ ಪೂಜೆಯನ್ನು ಯಾವ ಶುಭ ಮುಹೂರ್ತದಲ್ಲಿ ಮಾಡಬೇಕು ಅಂತಲೂ ಕೂಡ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಹಾಗಾದರೆ ಇನ್ನಾಕ್ ತಡ, ಬನ್ನಿ ವಿಡಿಯೋನ ಶುರು ಮಾಡೋಣ. ಅಕ್ಷಯ ತೃತೀಯ ಅನ್ನೋದು ಬಹಳನೇ ವಿಶೇಷವಾದಂತಹ ದಿನ. ಈ ದಿನದಂದು ನೀವು ಯಾವುದೇ ಕೆಲಸವನ್ನು ಆರಂಭ ಮಾಡಿದ್ರೂ ಕೂಡ ಆ ಕೆಲಸದಲ್ಲಿ ಯಶಸ್ಸು ಅನ್ನೋದು ನಿಮಗೆ ಪ್ರಾಪ್ತಿಯಾಗತ್ತೆ. ಜೊತೆಗೆ ಅವತ್ತಿನ ದಿವಸ ನೀವು ಯಾವುದೇ ಬೆಲೆ ಬಾಳುವಂತಹ ವಸ್ತುವನ್ನು ಕೊಂಡ್ಕೊಂಡ್ರೂ ಕೂಡ ಅದು ನಿಮ್ಮ ಹತ್ರ ಶಾಶ್ವತವಾಗಿ ಉಳಿಯೋದಲ್ಲದೆ ಅಷ್ಟ ಐಶ್ವರ್ಯಗಳನ್ನು ಆ ಲಕ್ಷ್ಮೀ ಮಾತೆ ನಿಮಗೆ ಕರುಣಿಸ್ತಾಳೆ ಅನ್ನೋ ಒಂದು ನಂಬಿಕೆ ಕೂಡ ಇದೆ. ಹಾಗಾದರೆ ಈ ವರ್ಷ ಈ ಅಕ್ಷಯ ತೃತೀಯ ಯಾವ ದಿನಾಂಕದಂದು ಬಂದಿದೆ, ಯಾವ ಸಮಯದಲ್ಲಿ ಪೂಜೆ ಮಾಡಬೇಕು, ಯಾವ ಸಮಯದಲ್ಲಿ ನಾವು ಚಿನ್ನವನ್ನು ಕೊಂಡ್ಕೊಳ್ಬೇಕು ಅಂತ ಇವಾಗ ತಿಳ್ಕೊಳ್ಳೋಣ. ಅಕ್ಷಯ ತೃತೀಯ ಅಥವಾ ಅಕ್ಷಯ ತದಿಗೆ ಈ ವರ್ಷ ಅಂದರೆ 2025ನೇ ಇಸ್ವಿಯಲ್ಲಿ ಏಪ್ರಿಲ್ 30ನೇ ತಾರೀಕು ಬುಧವಾರದ ದಿವಸ ಬಂದಿದೆ. ಅಕ್ಷಯ ತೃತೀಯದ ತೃತೀಯ ತಿಥಿ ಯಾವಾಗ ಆರಂಭವಾಗಿ ಯಾವಾಗ ಅಂತ್ಯಗೊಳ್ಳುತ್ತೆ ಅಂತ ಇವಾಗ ತಿಳ್ಕೊಳ್ಳೋಣ. ತೃತೀಯ ತಿಥಿ ಆರಂಭವಾಗುವಂಥದ್ದು ಏಪ್ರಿಲ್ 29ನೇ ತಾರೀಕು ಸಂಜೆ 5:31 ಆರಂಭವಾಗಿ ಏಪ್ರಿಲ್ 30ನೇ ತಾರೀಕು ಬುಧವಾರದ ದಿವಸ ಮಧ್ಯಾಹ್ನ 2:12 ಅಂತ್ಯವಾಗುತ್ತೆ. ಹೆಚ್ಚಿನ ಪ್ರಮಾಣದ ಅಕ್ಷಯ ತೃತೀಯದ ತೃತೀಯ ತಿಥಿ ಏಪ್ರಿಲ್ 30ನೇ ತಾರೀಕು ಬುಧವಾರ ಇದೆ. ಜೊತೆಗೆ ಸೂರ್ಯ ಉದಯವಾಗುವಂತಹ ಕಾಲ ಅಥವಾ ತಿಥಿ ಕೂಡ ಏಪ್ರಿಲ್ 30ನೇ ತಾರೀಕು ಬುಧವಾರದ ದಿವಸನೇ ಇರೋದ್ರಿಂದ ನಾವು ಅವತ್ತಿನ ದಿವಸನೇ ಅಕ್ಷಯ ತೃತೀಯನ ಆಚರಣೆ ಮಾಡಬೇಕಾಗತ್ತೆ. ಇನ್ನು ಲಕ್ಷ್ಮಿ ಅಥವಾ ಕುಬೇರ ಪೂಜೆಯನ್ನು ಮಾಡೋದಕ್ಕೆ ಅಕ್ಷಯ ತೃತೀಯ ದಿನ ಶುಭ ಮುಹೂರ್ತ ಯಾವುದು ಅಂತ ಕೇಳೋದಾದರೆ ಬೆಳಗಿನ ಜಾವ 5:59 ಆರಂಭವಾಗಿ ಮಧ್ಯಾಹ್ನ 12:17 ಕೂಡ ತುಂಬಾ ಒಳ್ಳೆ ಶುಭ ಮುಹೂರ್ತ ಇದೆ. ಆ ಸಮಯದಲ್ಲಿ ನೀವು ಲಕ್ಷ್ಮೀ ಪೂಜೆ ಅಥವಾ ಕುಬೇರ ಪೂಜೆಯನ್ನು ಆಚರಣೆ ಮಾಡ್ಬೋದು. ಇನ್ನು ಯಾವ ಸಮಯದಲ್ಲಿ ಚಿನ್ನವನ್ನು ಖರೀದಿ ಮಾಡಬೇಕು ಅಂತ ಇವಾಗ ತಿಳ್ಕೊಳ್ಳೋಣ. ನಾನಿಲ್ಲಿ 2 ದಿನದ ಗೋಲ್ಡ್ ಪರ್ಚೇಸಿಂಗ್ ಟೈಮಿಂಗ್ಸ್ನ ತಿಳಿಸ್ತಾ ಇದ್ದೀನಿ. ಯಾಕಂದರೆ ಈ ಅಕ್ಷಯ ತೃತೀಯದ ತಿಥಿ ಆರಂಭವಾಗುವಂಥದ್ದು 29ನೇ ತಾರೀಕು. ಹಾಗಾಗಿ 29ನೇ ತಾರೀಕು ಕೂಡ ನೀವು ಚಿನ್ನವನ್ನು ಪರ್ಚೇಸ್ ಮಾಡ್ಬೋದು. ಹಾಗೆ 30ನೇ ತಾರೀಕು ಕೂಡ ಪರ್ಚೇಸ್ ಮಾಡ್ಬೋದು. 29ನೇ ತಾರೀಕು ಪರ್ಚೇಸ್ ಮಾಡ್ತೀವಿ ಅಂತ ಅನ್ನೋದಾದರೆ ಅವತ್ತಿನ ದಿವಸ ಸಂಜೆ 5:31 ಬೆಳಗಿನ ಜಾವ ಅಂದರೆ ಏಪ್ರಿಲ್ 30ನೇ ತಾರೀಕು ಬೆಳಗಿನ ಜಾವ 5:59 ಕೂಡ ಸಮಯ ಇರುತ್ತೆ. ಅದರಲ್ಲಿ ಯಾವುದು ಶುಭ ಮುಹೂರ್ತ ಅಂತಂದರೆ ಈವ್ನಿಂಗ್ ಮುಹೂರ್ತ ಬಂದು ರಾತ್ರಿ 8 ಗಂಟೆಯಿಂದ ರಾತ್ರಿ 9:26 ಈವ್ನಿಂಗ್ ಮುಹೂರ್ತ ಇದೆ, ಲಾಭ ತಂದುಕೊಡುವಂಥ ಮುಹೂರ್ತ. ಇನ್ನು ನೈಟ್ ಶುಭ ಮುಹೂರ್ತ ಬಂದು ರಾತ್ರಿ 10:51 ಬೆಳಗಿನ ಜಾವ 3:08 ಕೂಡ ಸಮಯ ಇರುತ್ತೆ. ಆ ಸಮಯದಲ್ಲಿ ಯಾವುದೇ ಗೋಲ್ಡ್ ಶಾಪ್ ತೆಗೆದಿದ್ರೆ ಅದೃಷ್ಟ ನೀವು ತಗೊಬೋದು. ಏಪ್ರಿಲ್ 29ನೇ ತಾರೀಕು. ಇನ್ನು ಏಪ್ರಿಲ್ 30ನೇ ತಾರೀಕು ಯಾವ ಸಮಯದಲ್ಲಿ ಪರ್ಚೇಸ್ ಮಾಡ್ಬೋದು ಅಂತ ಕೇಳೋದಾದರೆ ಒಟ್ಟು ಯಾವ ಸಮಯ ಇರುತ್ತೆ ನಿಮಗೆ ಅಂತಂದರೆ ಏಪ್ರಿಲ್ 30ನೇ ತಾರೀಕು ಬೆಳಗಿನ ಜಾವ 5:59 ಮಧ್ಯಾಹ್ನ 2:12 ಒಳ್ಳೆ ಸಮಯ ಇದೆ. ಅದರಲ್ಲಿ ಶುಭ ಮುಹೂರ್ತ ಯಾವುದು ಅಂದರೆ ಮಾರ್ನಿಂಗ್ ಮುಹೂರ್ತ ಬೆಳಗ್ಗೆ 10:43 ಮಧ್ಯಾಹ್ನ 12:17 ಇರುತ್ತೆ. ಇನ್ನೊಂದು ಮುಹೂರ್ತ ಯಾವುದು ಅಂತಂದರೆ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತ ಟೈಮು 5:59 ಬೆಳಗ್ಗೆ 9:08 ಕೂಡ ಸಮಯ ಇರುತ್ತೆ. ಇದು ಲಾಭ ಹಾಗೆ ಅಮೃತ ಗಳಿಗೆ ಅಂತ ಕರಿತೀವಲ್ಲ, ಆ ಸಮಯ ತುಂಬಾ ಶುಭವಾದಂಥದ್ದು. ಚಿನ್ನವನ್ನು ಖರೀದಿ ಮಾಡೋದಕ್ಕೆ ಚಿನ್ನ ಅಂತಲೇ ಅಲ್ಲ, ಯಾವುದೇ ಬೆಲೆ ಬಾಳುವಂಥ ವಸ್ತುಗಳನ್ನು ನೀವು ಅವತ್ತಿನ ದಿವಸ ಕೊಂಡ್ಕೊಳ್ಬೋದು. ವೆಹಿಕಲ್ಸು, ಆಸ್ತಿ ಪತ್ರಗಳಾಗಿರ್ಬೋದು ಅಥವಾ ಯಾವುದಾದ್ರೂ ರಿಜಿಸ್ಟ್ರೇಷನ್ ಮಾಡ್ಕೊಬೇಕು ಅಂದರೂ ಕೂಡ ತುಂಬಾ ಒಳ್ಳೆ ದಿನ ಅದು. ಅಥವಾ ಇದು ಯಾವುದನ್ನು ತೊಗೊಂಬರೋದಕ್ಕಾಗಲ್ಲ ಅಂದರೆ ಲಕ್ಷ್ಮಿಗೆ ಪ್ರಿಯವಾಗಿರುವಂಥ ಕೆಲವೊಂದು ವಸ್ತುಗಳಿದೆ, ಅದನ್ನು ತೊಗೊಂಬಂದರೂ ಕೂಡ ತುಂಬಾ ಒಳ್ಳೆಯದು. ಯಾವ್ದ್ಯಾವುದು ಅಂತ ಮುಂಬರುವಂಥ ವಿಡಿಯೋಗಳಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ನೋಡಿದ್ರಲ್ವ ಸ್ನೇಹಿತರೆ, ಅಕ್ಷಯ ತೃತೀಯ ಯಾವತ್ತು, ಯಾವ ಸಮಯದಲ್ಲಿ ಪೂಜೆ ಮಾಡಬೇಕು, ಯಾವ ಸಮಯದಲ್ಲಿ ಚಿನ್ನವನ್ನು ಕೊಂಡ್ಕೊಳ್ಬೇಕು ಅನ್ನೋದೆಲ್ಲದನ್ನು ಕೂಡ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರ್ಬೋದು ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಖಂಡಿತವಾಗ್ಲೂ ಕಮೆಂಟ್ ಮುಖಾಂತರ ಬರೆದು ತಿಳಿಸಿ. ಮತ್ತೊಂದು ಉಪಯುಕ್ತ ಪೂಜಾ ಮಾಹಿತಿಯೊಂದಿಗೆ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿಯವರೆಗೂ ಧನ್ಯವಾದಗಳು. ಲೋಕ ಸಮಸ್ತ ಸುಖಿನೋ ಭವಂತು.